ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಮನೆಯಲ್ಲಿ ದೀಪ ಅಂತೂ ಹಚ್ತಾನೆ ಇರ್ತೀವಿ ನಾವು. ಆ ದೀಪ ಹಚ್ಚೋದ್ರಲ್ಲಿ ಆ ದೀಪ ಯಾವ ರೀತಿ ಉರಿಯುತ್ತೆ ಅನ್ನೋದ್ರಲ್ಲೇ ನಮ್ಮ ಮನೆ ಯಾವ ತರ ಇದೆ, ನಮ್ಮ ಮನೇಲಿ ಯಾವ ರೀತಿ ಸಕ್ಸಸ್ ಸಿಗುತ್ತೆ ಅನ್ನೋ ತಿಳಿಸ್ತಾ ಬರ್ತೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಸಿಂಪಲ್ ಆಗಿ ಆ ದೀಪದ ಬಗ್ಗೆನೇ ಒಂದು ಕಂಪ್ಲೀಟ್ ಮಾಹಿತಿನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಸೊ ಮೊದಲಿಗೆ ಆ ದೀಪ ಏನಿದೆ ಅಲ್ಲ, ಆ ದೀಪದಲ್ಲಿ ಯಾವ ದೀಪನ ಹಚ್ಬೇಕಾಗ್ತದೆ? ಮಣ್ಣಿನ ದೀಪನ ಅಥವಾ ಕಂಚಿನ ದೀಪನ ಅಥವಾ ಪಂಚಲೋಹ ದೀಪನ ಅಥವಾ ಬೆಳ್ಳಿ ದೀಪನ ಅಥವಾ ಒಂದು ಬಂಗಾರದ ದೀಪ ಹಚ್ಚೋಂಥವ್ರು ಇದ್ದಾರೆ. ಅಂದ್ರೆ ನಾವು ಇಷ್ಟೆಲ್ಲ ಶ್ರೀಮಂತವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋವಂಥ ಜನರು ಇದ್ದಾರೆ. ಸೊ ಯಾವ ದೀಪ ಹಚ್ಚಿದ್ರೆ ಬಹಳಷ್ಟು ಒಂದು ಶ್ರೇಷ್ಠತೆ ಸಿಗುತ್ತೆ ಅಥವಾ ಎಷ್ಟು ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಬರ್ತೀನಿ. ಮೊದಲಿಗೆ ನೋಡಿ, ನಾವೆಲ್ಲ ಮುಂಚೆ ಎಲ್ಲ ಏನು ಬೆಳ್ಳಿನೇ ಬಿಡ್ತಾ ನಮ್ಮಲ್ಲಿ ಎಲ್ಲ ಕಡೆ ಮಣ್ಣಿನ ದೀಪನೇ ಹಚ್ತಾ ಇದ್ರು. ಈಗೆಲ್ಲ ನೋಡಿರ್ಬೋದು ನೀವು, ಹಳೆ ಟ್ರೆಂಡ್ ಎಲ್ಲ ವಾಪಸ್ ಬರ್ತಾ ಇದೆ. ಈಗ ಮಣ್ಣಿನ ಪಾತ್ರೆಗಳು, ಮಣ್ಣಿಂದೇ ಪ್ಯಾನು, ಮಣ್ಣಿಂದೇ ಕುಕ್ಕರು ಅಥವಾ ಮಣ್ಣಿಂದೇ ಬಾಂಡ್ಲಿ ಇವೆಲ್ಲವೂ ಕೂಡ ವಾಪಸ್ ಬರ್ತಾ ಇದೆ. ಸೊ ಎಲ್ಲವೂ ಕೂಡ ಆಗಿನ ಕಾಲದಲ್ಲಿ ಏನು ಬೆಳ್ಳಿ ದೀಪಗಳೇ ಇತ್ತಾ? ಮಣ್ಣಿನ ದೀಪನೇ ಇತ್ತಲ್ವಾ? ಸೊ ಎಲ್ಲರೂ ಚೆನ್ನಾಗೇ ಬದುಕಿದ್ದಾರೆ. ಸೊ ಇನ್ನೂ ಚೆನ್ನಾಗಿ ಇಂಪ್ರೂವ್ ಕೂಡ ಆಗಿದ್ದಾರೆ. ಹಾಗಾಗಿ ಸೊ ಬೆಳ್ಳಿದೇ ಹಚ್ಬೇಕು ಅಥವಾ ಇನ್ನೊಂದೇ ಹಚ್ಬೇಕು ಅಂತ ಏನಿಲ್ಲ. ಮಣ್ಣಿನ ದೀಪನೇ ಬಹಳಷ್ಟು ಶ್ರೇಷ್ಠ ಅಂತ ಹೇಳಕ್ ಇಷ್ಟಪಡ್ತೀವಿ. ಅಥವಾ ಎಲ್ಲೋ ಒಂದ್ ಕಡೆ ನಿಮ್ ಮನೆ ದೇವ್ರ ಪೂಜೆ ಮಾಡ್ತೀರಾ ಅನ್ನೋ ಟೈಮಲ್ಲಿ ಅಥವಾ ಏನೋ ಒಂದು ಪೂಜೆ ಮಾಡ್ತಿದ್ದೀರಾ, ವ್ರತ ಮಾಡ್ತಿದ್ರಾ ಅಥವಾ ಮಂಗಳಾರತಿ ಮಾಡ್ತಿದ್ರಾ ಅಥವಾ ವಿಶೇಷ ಏನೋ ಒಂದು ಪೂಜೆ ಇದೆ ಅಂದಾಗ ನೀವು ಬೇಕಾದ್ರೆ ಬೆಳ್ಳಿ ದೀಪಗಳಾಗ್ಬೋದು ಅಥವಾ ಕಂಚಿನ ದೀಪ ಆಗ್ಬೋದು, ಇವೆಲ್ಲವನ್ನು ಕೂಡ ಹಚ್ಬೋದಾಗತ್ತೆ. ಅಥವಾ ಹಿತ್ತಾಳೆ ದೀಪನೂ ಹಚ್ಬೋದಾಗತ್ತೆ. ಮತ್ತೆ ಅದು ಎತ್ತರ ಎಷ್ಟಿರ್ಬೇಕು ಅಂತಂದ್ರೆ ನಿಮ್ಮ ಮನೆಯ ಫೋಟೋ ಅನುಸಾರವಾಗಿ ಆ ದೇವರ ಫೋಟೋ ಏನು ದೀಪಾಲೆ ಕಂಬ ಏನಿರುತ್ತಲ್ಲ, ಆ ದೀಪದ ಬಿಂಬ ಆ ದೇವ್ರ ಮುಖದಲ್ಲಿ ಬೀಳ್ಬೇಕಂತೆ. ಅಂದ್ರೆ ಆ ದೇವ್ರ ಮುಖದ ಅಷ್ಟು ಹೈಟ್ ಇರ್ಬೇಕು ಹೊರತು ಅದಕ್ಕಿಂತ ಜಾಸ್ತಿ ಹೈಟ್ ಇರೋಂತ ದೀಪಾಲೆ ಕಂಬಗಳನ್ನ ಬಳಸಕ್ ಹೋಗ್ಬೇಡಿ. ಸೊ ನಿಮ್ ಮನೆಯಲ್ಲಿರುವಂತ ಫೋಟೋ ಮುಖದ ಮೇಲೆ ಆ ದೀಪ ಆ ಬೆಳಕು ಕಾಣಬೇಕು. ಸೊ ಆ ರೀತಿ ಬೆಳಕು ಕಂಡಾಗ ನಮ್ಮಲ್ಲಿ ಬಹಳಷ್ಟು ಒಂದು ಪ್ರತಿಫಲ ಸಿಗುತ್ತೆ. ಹಾಗಾಗಿ ತುಂಬಾ ದೊಡ್ಡ ದೊಡ್ಡ ದೀಪಾಲ ಕಂಬಗಳು ಬೇಡ, ಜಸ್ಟ್ ಒಂದು ದೀಪ ಹಚ್ಚುವಂಥದ್ದು ಆ ದೇವರ ಮುಖದ ಮೇಲೆ ಆ ಬೆಳಕು ಬೀಳಬೇಕು. ಸೊ ಆ ರೀತಿ ಬೀಳುವಂಥದ್ದು ಬಹಳಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಆಮೇಲೆ ಬತ್ತಿ ಹಾಕೋದ್ರಲ್ಲೂ ಕೂಡ ಎಷ್ಟು ಬತ್ತಿಗಳು ಹಾಕ್ಬೇಕು ಅಂತಂದ್ರೆ ನೋಡಿ, 2 ಬತ್ತಿ ಹಾಕೋದು ಒಳ್ಳೇದು, ಬರೀ ಒಂದೊಂದು ಬತ್ತಿ ಹಾಕೋದು ಅಷ್ಟೊಂದು ಒಳ್ಳೇದಾಗಲ್ಲ ಅಂತದೆ. ಮತ್ತೆ 3 ಬತ್ತಿ ಹಾಕೋದೇನಿದೆಯಲ್ಲ, ಇದು ಬಹಳನೇ ಕೆಟ್ಟದ್ದು. 3 ಬತ್ತಿ ಯಾವತ್ತೂ ಹಾಕ್ಬೋದು. 3 ಬತ್ತಿ ಹಾಕ್ದವ್ರ ಮನೇಲಿ ವಂಶನಾಶ ಅನ್ನೋದು ತೋರಿಸುತ್ತೆ. ಹಾಗಾಗಿ 3 ಬತ್ತಿಗಳನ್ನ ಯಾವತ್ತೂ ಮಾಡ್ಬಿಡಿ. 4 ಬತ್ತಿ ಅಥವಾ 5 ಬತ್ತಿ ಹಾಕಿ ಪೂಜೆ ಮಾಡುವಂಥದ್ದು ಬಹಳಷ್ಟು ಶ್ರೇಷ್ಠತೆ ಕೊಡುತ್ತೆ, ಮತ್ತೆ ತುಂಬಾನೇ ಒಳ್ಳೆ ಪ್ರತಿಫಲ ಕೊಡುತ್ತೆ. ಮತ್ತೆ ದೇವ್ರ ದೀಪ ಯಾವಾಗ್ಲೂ ಅಷ್ಟೇ, ತುಂಬಾ ಜನ ಏನು ಅಂದ್ರೆ ಈಗಿನಲ್ಲಿ ದೀಪ ಆರೋಗ್ಬಿಡುತ್ತೆ ಅಂತ ಅನ್ಬಿಟ್ಟು ಬತ್ತಿನ ಈ ರೀತಿ ಇರೋಂತ ದೀಪಗಳನ್ನ ತಗೊಂಡಿರ್ತಾರೆ, ಅದ್ರ ಮೇಲೆ ಒಂದು ಕವರ್ನ ಹಾಕಿರ್ತಾರೆ. ಸೊ ಆ ರೀತಿ ದೀಪ ಹಚ್ಚೋದಕ್ಕಿನ್ನೂ ಯಾವತ್ತು ದೀಪ ಬತ್ತಿ ಏನಿದೆ ಅಡ್ಡವಾಗಿರ್ಬೇಕು. ಅಡ್ಡವಾಗಿ ಹಚ್ಚುವಂತ ದೀಪ ಉರಿಬೇಕಾದ್ರೆ ಸ್ಟ್ರೈಟ್ ಆಗಿ ಉರಿಬೇಕು, ಜ್ಯೋತಿ ಉರಿಬೇಕಾದ್ರೆ ಸ್ಟ್ರೈಟ್ ಆಗಿ ಉರಿಬೇಕು. ಬಟ್ ಬತ್ತಿ ಏನಿದೆಲ್ಲ ಅಡ್ಡವಾಗಿರ್ಬೇಕು. ಸೊ ಈ ರೀತಿ ಇಟ್ಟು ಪೂಜೆ ಮಾಡಿದಾಗ ಬಹಳಷ್ಟು ಒಂದು ಪ್ರತಿಫಲ ಸಿಗುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ದೀಪ ಬಳಸ್ಬೇಕು ಮತ್ತೆ ಯಾವ ರೀತಿ ದೀಪ ಬಳಸೋದ್ರಿಂದ ನಮ್ಗೊಂದು ಹೆಚ್ಚು ಒಂದು ಪ್ರತಿಫಲ ಸಿಗುತ್ತೆ, ಮತ್ತೆ ದೀಪದ ಬತ್ತಿ ಯಾವ ತರ ಇರಬೇಕು, ಈ ಬತ್ತಿಗಳು ಎಷ್ಟಿರ್ಬೇಕು ಅನ್ನೋದು ಒಂದು ಸಂಪೂರ್ಣವಾದ ಮಾಹಿತಿನೇ ಕೊಟ್ಟಿದ್ದೀನಿ. ಸೊ ಇದು ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ. ವಂದನೆಗಳು.